ಮೈಗೆ ಬಣ್ಣವನ್ನು ಹಚ್ಚಿಕೊಂಡು ಬಗೆ ಬಗೆಯ ವೇಷಗಳನ್ನು ಧರಿಸಿಕೊಂಡು ಬೀದಿಯಲ್ಲಿ ಜನರ ಮುಂದೆ ಪೌರಾಣಿಕ ಕಥೆಗಳನ್ನು ಬೀದಿ ನಾಟಕ ಮಾಡುವುದರ ಮೂಲಕ ಬುಡಗ ಜಂಗಮ ಅಲೆಮಾರಿ ಸಮುದಾಯದವರು ಜೀವನ ಬೀದಿಯಲ್ಲಿ ನಿಂತಿದೆ. ಚಿತ್ರದುರ್ಗ ನಗರದ ಆದಿಶಕ್ತಿ ಬಡಾವಣೆಯಲ್ಲಿ ಬುಡಗ ಜಂಗಮ ಅಲೆಮಾರಿ ಸಮುದಾಯದವರು ಸುಮಾರು 30 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಸ್ವಂತಹ ನೆಲೆ ಇಲ್ಲದೆ, ಸ್ವಂತ ಊರಿಲ್ಲದೆ, ಖಾಸಗಿ ಸೈಟಿನಲ್ಲೇ ಗುಡಿಸಲನ್ನು ನಿರ್ಮಾಣ ಮಾಡಿಕೊಂಡು ವಿದ್ಯುತ್ ಸಂಪರ್ಕ ಇಲ್ಲದೆ ಗುಡಿಸಲಲ್ಲಿ ಕತ್ತಲಿನಲ್ಲಿ ಜೀವನ ನಡೆಸುತ್ತಿದ್ದಾರೆ. ಬುಡಗ ಜಂಗಮ ಅಲೆಮಾರಿಗಳು ಅಂದರೆ ಸರ್ಕಾರಕ್ಕೂ ನಿರ್ಲಕ್ಷ್ಯ ಹಾಗೂ ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ. ಹಗಲ ವೇಷವನ್ನ ಕಲೆಯ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು. ಶ್ರೀಮಂತರ ಮನೆಗಳಲ್ಲಿ ಊಟವನ್ನು ಕೇಳಿ ಪಡೆದುಕೊಂಡು ಊಟ ಮಾಡಬೇಕು. ಈ ರೀತಿ ನಮ್ಮ ಜೀವನ ನಡೆಯುತ್ತದೆ. ನಮಗೆ ಸ್ವಂತ ನೆಲೆ ಇಲ್ಲ. ನಾವು ಎಲ್ಲಿರ್ತೇವೋ ಅಲ್ಲಿ ನಾವು ಗುಡಿಸಲುಗಳನ್ನು ಹಾಕಿಕೊಂಡು ಜೀವನ ಮಾಡುತ್ತೇವೆ. ಮಳೆಗಾಲದಲ್ಲಂತೂ ಗುಡಿಸಲಿನಲ್ಲಿ ಮಳೆ ನೀರು ತುಂಬಿರುತ್ತದೆ. ಹಾವು ಚೇಳುಗಳು ಮನೆ ಒಳಗೆ ನುಗ್ಗುತ್ತವೆ. ಇದರಿಂದಾಗಿ ನಾವು ಭಯದಲ್ಲೇ ಜೀವನವನ್ನು ಮಾಡುವಂತಾಗಿದೆ. ಅಲೆಮಾರಿ ಬುಡಗ ಜಂಗಮ್ ನಮಗೆ ಸ್ಥಳ ಇಲ್ಲ ಇರೋಕ್ಕೆ. ಹಿಂಗೆ ಗುಡಿಸ್ಲಾಕೊಂಡೇ ಇದ್ದೀವಿ. ಭಾಳ ವರ್ಷದಿಂದ ಇದು 28 ವರ್ಷದಿಂದ. ಮತ್ತು ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ನಾವು ಎಷ್ಟು ವರ್ಷ ಅಂತ ಇರಬೇಕಿಲ್ಲಿ? ಭಾಳ ವರ್ಷದಿಂದ ಇದೀವಿ ಇಲ್ಲೇ. ಹಾವು ಚೇಳು ಎಲ್ಲ ಬರ್ತವೆ. ಕರೆಂಟ್ ಇಲ್ಲ, ನೀರಿಲ್ಲ, ಏನಿಲ್ಲ, ವ್ಯವಸ್ಥೆನೇ ಇಲ್ಲ ಇಲ್ಲಿ. ಎಷ್ಟು ವರ್ಷದಿಂದ ಇರಬೇಕು? ಗುಡಿಸಲು ಕಿತ್ತು ಅಂತಿದ್ದಾರೆ ಎಲ್ಲ. ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿ ಹೋಗಿ ಜೀವನ ಮಾಡಬೇಕು?